ನಮಸ್ಕಾರ ಬಂಧುಗಳೇ, ಎಸ್ ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ನಿಮಿಷದ ಕಥೆಯಿಂದ ನೀವು ಮೌನವಾಗಿ ಇರುವುದನ್ನು ಕಲಿಯುವಿರಿ ಮತ್ತು ಮೌನ ಹಾಗೂ ತಾಳ್ಮೆಯಿಂದ ನಿಮ್ಮ ಜೀವನದಲ್ಲಿ ಅದೆಷ್ಟು ಶಾಂತಿ, ನೆಮ್ಮದಿ ಹಾಗೂ ಆನಂದ ಹೆಚ್ಚುವುದು ಎಂದರೆ ನೀವು ಸದಾ ಪ್ರಸನ್ನರಾಗಿ ಇರುವಿರಿ. ಒಂದು ಬಾರಿ ಭಗವಾನ್ ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಒಂದು ಊರಲ್ಲಿ ಇದ್ದರು. ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಗೌತಮ ಬುದ್ಧರಿಗೆ ಕೆಟ್ಟ ಮಾತುಗಳನ್ನು ಆಡಲು ಪ್ರಾರಂಭಿಸಿದನು. ಜೋರಾಗಿ ಕಿರುಚಿ ಬೈಯಲು ಆರಂಭಿಸಿದನು. ಗೌತಮ ಬುದ್ಧರು ಮಾತ್ರ ಶಾಂತ ಮತ್ತು ಮೌನವಾಗಿ ನಿಂತಿದ್ದರು. ಮುಖದಲ್ಲಿ ಆ ಪ್ರಸನ್ನತೆ ಒಂದು ಚೂರು ಬದಲಾಗಿರಲಿಲ್ಲ. ಆ ವ್ಯಕ್ತಿಯ ಮಾತುಗಳನ್ನು ಯಾವುದೇ ಪ್ರತಿಕ್ರಿಯೆ ನೀಡದೆ ಕೇಳಿಸಿಕೊಳ್ಳುತ್ತಾ ನಿಂತರು. ನಂತರ ಕಿರುಚಿ ಅರುಚಿ ಸುಸ್ತಾದ ಆ ವ್ಯಕ್ತಿ ಅಲ್ಲಿಂದ ತಾನಾಗಿಯೇ ಹೋಗಿಬಿಟ್ಟನು. ನಂತರದ ಸಮಯದಲ್ಲಿ ಬುದ್ಧರ ಶಿಷ್ಯ ಒಬ್ಬ ಕೇಳಿದನು, ಭಗವಾನ್, ನೀವು ಅವನಿಗೆ ಯಾಕೆ ಏನು ಅನ್ನಲಿಲ್ಲ ಎಂದು. ಆಗ ಭಗವಾನ್ ಬುದ್ಧರು ನಕ್ಕರು ಮತ್ತು ಹೀಗಂದರು, ನೋಡು, ಯಾರಾದರೂ ನಿನಗೆ ಏನಾದರೂ ಅಂದರೆ ಕೆಟ್ಟ ಶಬ್ದ ಬಳಸಿದರೆ ಅದನ್ನು ನೀನು ಸ್ವೀಕರಿಸಲಿಲ್ಲ ಅಂದರೆ ಅದು ಯಾರ ಬಳಿ ಉಳಿಯುತ್ತದೆ? ಈ ಮಾತಿಗೆ ಶಿಷ್ಯನ ಹತ್ತಿರ ಉತ್ತರ ಇರಲಿಲ್ಲ. ನಂತರ ಬುದ್ಧರು ಹೀಗೆ ತಿಳಿಸಿ ಹೇಳಿದರು, ನೋಡು, ಈಗ ಆತ ಕೆಟ್ಟ ಶಬ್ದ ಆಡಿದ, ನಾನು ಸ್ವೀಕರಿಸಲಿಲ್ಲ ಅಂದರೆ ಅವು ಅವನ ಬಳಿಯೇ ಉಳಿದು ಬಿಡುತ್ತದೆ. ನಾನು ಅವನ ನಕಾರಾತ್ಮಕವನ್ನು ನನ್ನ ಒಳಗೆ ಬರಲು ಬಿಡಲಿಲ್ಲ, ಹಾಗಾಗಿ ಅವನಿಗೆ ನಾನು ಏನೂ ಪ್ರತಿಕ್ರಿಯಿಸಲಿಲ್ಲ.